ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಇಷ್ಟು ದಿನ KTM RC390 ಆಡಿ ಹೊಗಳಿದ್ದಾಯಿತು. KTM ಇಂಜಿನ್ಸಿನ ರಿಯಾಲಿಟಿ ಬಗ್ಗೆ ಮಾತಾಡೋಣ. ಇಶ್ಯೂಸ್ ಇನ್ RC390. KTM ಇಂಜಿನ್ ಎಷ್ಟು ಪವರ್ಫುಲ್ಲು ಅಷ್ಟೇ ಅನ್ರಿಲಯಬಲ್ ಇಂಜಿನ್. ಯಾಕೆ ಅಂತ ತುಂಬ ರೀಸನ್ಗಳಿದ್ದಾವೆ, ಒಂದೊಂದಾಗಿ ಹೇಳ್ತಾ ಹೋಗೋಣ. ನಂಬರ್ 1, ಸಿಕ್ಕಾಬಟ್ಟೆ ವೈಬ್ರೇಷನ್ಸ್. ಯಾರಾದರೂ ಫಸ್ಟ್ ಟೈಮ್ ಈ ಗಾಡಿ ಓಡಿಸ್ದಾಗ ಏನು ಗಾಡೀಲಿ ಏನಾದರೂ ಪ್ರಾಬ್ಲಮ್ ಆಯಿತಾ, ಏನು ಇಷ್ಟೊಂದು ವೈಬ್ರೇಷನ್ ಬರ್ತೈತೆ ಆ ಥರ ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಲಿಟ್ರಲಿ ಸಿಕ್ಕಾಬಟ್ಟೆ ವೈಬ್ರೇಷನ್ ಇದೆ. ಹೌದು, ಸಿಂಗಲ್ ಸಿಲಿಂಡರ್ ಇಂಜಿನ್ ವೈಬ್ರೇಷನ್ ಇದ್ದೇ ಇರುತ್ತೆ. ಬಟ್ ಈಗಿನ ಜೆನ್ 2 ಜೆನ್ 3 390 ಕಂಪೇರ್ ಮಾಡ್ಕೊಂಡ್ರೆ ಇದ್ದಿದ್ರಲ್ಲೂ ಜಾಸ್ತಿ. ಇನ್ನೊಂದು ರೀಸನ್ ಯಾಕೆ KTM ರಿಲಯಬಲ್ ಇಂಜಿನ್ಸ್ ಅಲ್ಲ ಅನ್ನೋದಕ್ಕೆ, ಇಂಜಿನ್ ಸೀಸ್ ಆಗೋಕ್ಕೆ ತುಂಬ ರೀಸನ್ಸ್ಗಳಿದ್ದಾವೆ. ಎಸ್, ಯು ಹರ್ಡ್ ಮಿ ರೈಟ್, ಇಂಜಿನ್ ಸೀಸ್. ಅಷ್ಟು ಈಸಿ ಅಲ್ಲ ಗುರು KTM ಸಾಕೋದು. ಸ್ವಲ್ಪ ಮಾರಿದ್ರು ಈ JBK ಕತ್ರಿ ಬಿತ್ತು ಅಂತಾನೆ. KTM ಗಾಡಿ ತಗೊಂಡ್ರೆ ATM ಮಿಷಿನು ಮನೇಲಿ ಇಟ್ಕೊಂಡು ಓಡಾಡಬೇಕು. ಇಶ್ಯೂಸಲ್ಲಿ ಸ್ಟಾರ್ಟಿಂಗ್ ಬರೋದಾದರೆ ಇಂಜಿನ್ ಆಯಿಲು ಕೂಲೆಂಟ್ ಮಿಕ್ಸಿಂಗ್ ಇಶ್ಯೂ. ಇಂಜಿನಲ್ಲಿ ಕೆಳಗೆ ಕೂಲೆಂಟ್ ಪಂಪ್ ಬರುತ್ತೆ. ಆ ಪಂಪಿನ ಶಾಫ್ಟು ಇಂಜಿನ್ಗೆ ಒಳಗಡೆ ಕ್ರ್ಯಾಂಕಿ ಕನೆಕ್ಟ್ ಆಗಿರೋ ಶಾಫ್ಟು ಎರಡೂ ಒಂದೇ. ಅವೆರಡಕ್ಕೂ ಕಾಮನ್ ಆಗಿ ಮಧ್ಯದಲ್ಲಿ ಒಂದೆರಡು ಓರಿಂಗ್ಸಿಂದ ಕನೆಕ್ಟ್ ಮಾಡಿರ್ತಾರೆ. ಆ ಓರಿಂಗ್ಸ್ ಚೂರು ಹಾಳಾದರೂ ಅಥವಾ ಗ್ರ್ಯಾಜುಲಿ ಇಷ್ಟು ಟೈಮಿಗೆ ಒಂದ್ಸರಿ ಅದನ್ನು ರಿಪ್ಲೇಸ್ ಮಾಡಬೇಕು ಅಂತಿರುತ್ತೆ. ಸರ್ವಿಸ್ ಮಾಡಿಸಿದಾಗ ಚೆಕ್ ಮಾಡ್ದಲ್ಲೇ ರಿಪ್ಲೇಸ್ ಮಾಡ್ದಲ್ಲೇ ಇದ್ದರೆ ಆ ಜಾಗದಿಂದ ಕೂಲೆಂಟ್ ಇಂಜಿನ್ ಒಳಗಡೆ ಹೋಗಿ ಇಂಜಿನ್ ಆಯಿಲು ಕೂಲೆಂಟು ಮಿಕ್ಸ್ ಆಗಿ ಒಂಥರ ಕ್ರೀಮ್ ಕಲರ್ ಥರ ಆಗಿರುತ್ತೆ. ನೀವು ತುಂಬ ಜನ ನೋಡಿರ್ತಾರೆ ಬೇರೆ ವೀಡಿಯೋಸ್ಗಳಲ್ಲಿ. ಹಂಗಾಯಿತು ಅಂದರೆ ಮುಗೀತು, ಇಂಜಿನ್ ಸೀಸ್ ಆಗುತ್ತೆ. ದ್ಯಾಟ್ ಈಸ್ ಒನ್ ಥಿಂಗ್. ಇನ್ನೊಂದು ಟೈಮಿಂಗ್ ಚೈನ್ ಟೆನ್ಷನರ್. ಇದು ಇಶ್ಯೂ ಅಂತೇನಲ್ಲ, ಅದು ಇಂಜಿನಲ್ಲಿ ಸೌಂಡ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಸೌಂಡ್ ಬಂದಾಗಲೇ ನಾವು ಸ್ಟಾರ್ಟಿಂಗೇ ರೆಕ್ಟಿಫೈ ಮಾಡ್ಕೊಂಡ್ರೆ ಬೇಗ ರಿಸಾಲ್ವ್ ಆಗುತ್ತೆ. ಅದೇನು ಅಂತ ಮೇಜರ್ ಅಲ್ಲ. ಟೈಮಿಂಗ್ ಚೈನ್ ಸೌಂಡ್ ಬರೋಕ್ಕೆ ಸ್ಟಾರ್ಟ್ ಆದಾಗಲೇ ಆದಷ್ಟು ಬೇಗ ಚೈನ್ ಟೆನ್ಷನರ್ನ ಚೇಂಜ್ ಮಾಡ್ಕೋಬೇಕು. ನಾವು ಅದನ್ನು ಚೇಂಜ್ ಮಾಡ್ದಂಗೆ ತುಂಬ ದಿನ ಹಂಗೆ ಬಿಡ್ಕೊಂಡ್ರೆ ಅದು ಡೈರೆಕ್ಟಾಗಿ ಕ್ಯಾಮ್ಸಿಗೆ ಹೊಡ್ತಾ ಬೀಳುತ್ತೆ. ಕ್ಯಾಮ್ಸಲ್ಲಿ ಲಾಸ್ಟ್ ವೀಡಿಯೋದಲ್ಲಿ ಹೇಳಿರೋ ಥರ ವಾಲ್ವ್ ಕ್ಲಿಯರೆನ್ಸ್ ಜಾಸ್ತಿ ಆಗೋದು, ಶಿಮ್ ಅಡ್ಜಸ್ಟ್ಮೆಂಟ್ ಹಾಳಾಗೋದು ಎಲ್ಲ ಸ್ಟಾರ್ಟ್ ಆಗಿ ವಾಲ್ವ್ಸ್ ಏನಾದ್ರು ಪಿಸ್ಟನ್ ಹೆಡ್ಗೆ ಟಚ್ ಆಯಿತು ಅಂದರೆ ಮುಗೀತಲ್ಲಿ ಇಂಜಿನ್ ಸೀಸ್. ತುಂಬ KTM ಗಾಡಿಗಳಲ್ಲಿ ನೋಡಿರ್ತೀರ ಹೈ ಇಂಜಿನ್ ಟೆಂಪ್ರೇಚರ್ ಅಂತ. ದಟ್ ಈಸ್ ಬಿಕಾಸ್ ರೇಡಿಯೇಟರ್ಸ್ ಓನ್ಲಿ. ರೇಡಿಯೇಟರ್ ಕೂಲೆಂಟ್ ಇಂಜಿನೊಳಗೆ ಕ್ಲೀನಾಗಿ ಸರ್ಕ್ಯುಲೇಟ್ ಆಗಲಿಲ್ಲ ಅಂದರೆ ಕೂಲೆಂಟ್ ಹಾಳಾಗಿದ್ದು ಏನೋ ಒಂದು ರೀಸನ್. ತುಂಬ ರೀಸನ್ಸ್ಗಳು ಬರುತ್ತೆ. ದ ಮೇಯ್ನ್ ಕಲ್ಪ್ರಿಟ್ ಈಸ್ ದ ರೇಡಿಯೇಟರ್. ಅದನ್ನು ಮೇಂಟೆನೆನ್ಸಲ್ಲೇ ರೆಡಿ ಮಾಡ್ಕೋಬೋದು. ಎಲ್ಲ ಅಷ್ಟೇ, ಸ್ವಲ್ಪ ಮಾರಿದ್ರು ಇಂಜಿನ್ ಸೀಸ್. ಬರೀ ಇಂಜಿನ್ ಸೀಸ್ ಅಂತಲೇ ಹೇಳ್ತಿದ್ದೀನಿ ಗುರು ಆಗ್ಲಿಂದ. ಮತ್ತು KTMಲ್ಲಿ ನಾರ್ಮಲ್ ಪ್ರಾಬ್ಲಮ್ ಬರೋದೇ ಅದು ಓವರ್ ಹೀಟಿಂಗ್ ಟೆಂಪ್ರೇಚರ್. ಈಗಿನ ಗಾಡಿಗಳಲ್ಲಿ ಕರ್ವ್ಡ್ ರೇಡಿಯೇಟರ್ ಹಾಕಿ ಡ್ಯುಯಲ್ ಫ್ಯಾನ್ ಹಾಕಿ ಭಾಳ ಇಂಜಿನ್ ರೆಕ್ಟಿಫೈ ಮಾಡಿದ್ದಾರೆ. ಆದರೆ BS3 ಇದಲ್ಲ, ಆ ಥರ ಅಲ್ಲ. ದಟ್ ಈಸ್ ಒನ್ ಆಫ್ ದ ಮೇಜರ್ ಇಶ್ಯೂ. ರಿಲಯಬಿಲಿಟಿಯಲ್ಲಿ ನಾವೇನೇ ಮೇಂಟೆನೆನ್ಸ್ ಮಾಡಿದ್ರೂ KTM ಕಡೆಯಿಂದ ಒಂದು ಇಶ್ಯೂ ಇದೆ, ಅದು ಮೆಟೀರಿಯಲ್ ಕ್ವಾಲಿಟಿ. ಹೌದು, ನಾವೇನೇ ಮೇಂಟೈನ್ ಮಾಡ್ತೀವಿ, ಖರ್ಚು ಮಾಡ್ತೀವಿ ಅಂದ್ರೂ ಒಂದು ನಿಮಿಷ. ಬೇರೆ ಬ್ರ್ಯಾಂಡಿಗೆ ಕಂಪೇರ್ ಮಾಡ್ಕೊಂಡ್ರೆ KTMಸಲ್ಲಿ ಯೂಸ್ ಮಾಡಿರೋ ಕ್ಯಾಮ್ಸ್ ಮೇಯ್ನಾಗಿ ತುಂಬ ಪೂರ್ ಕ್ವಾಲಿಟಿ ಇದ್ದಾವೆ. ಕ್ಯಾಮ್ಸು, ರಾಕರ್ ಆರ್ಮ್ ಆಗಿರಲಿ. ನೀವು ರೀಸೆಂಟಾಗಿ ನೋಡಿರ್ತೀರ KTM ಬ್ಯಾಂಕ್ರಪ್ಸಿ. ದಟ್ ಈಸ್ ದ ಮೇಯ್ನ್ ರೀಸನ್. ರೀಸೆಂಟಾಗಿ KTM 790 ಬಿಟ್ಟರು. 790ಲಿ ಕ್ಯಾಮ್ಸ್, ರಾಕರ್ ಆರ್ಮ್ಸ್ ಎಲ್ಲ ಸೌದೋಗಿರೋ ಇಶ್ಯೂಸ್ಗಳು ಬಂದಿದ್ದಾವೆ. KTMಲ್ಲಿರೋ ಮೋಸ್ಟ್ ಆಫ್ ದ ಇಶ್ಯೂಸ್ ಮೇಂಟೆನೆನ್ಸಲ್ಲೇ ರಿಸಾಲ್ವ್ ಮಾಡ್ಬೋದು. ಬಟ್ ಎನಿವೇ, ಹೇಳಿದ್ನಲ್ಲ, KTM ಈಸ್ ಡಬಲ್ ಈಕ್ವಲ್ ಟು ATM. ಇದರಲ್ಲಿ ವಾಟರ್ ಪಂಪ್ ತೋರ್ಸೋಣ ಅಂದರೆ ಡ್ಯೂಕಲ್ಲಿ ಭಾಳ ಚೆನ್ನಾಗಿ ಕಾಣುತ್ತೆ. ಇದರಲ್ಲಿ ಫೇರಿಂಗ್ ಇರೋದ್ರಿಂದ ಅಷ್ಟು ನೀಟಾಗಿ ಕಾಣಲ್ಲ. ತೋರ್ಸೋಣ ನೆಕ್ಸ್ಟ್ ಯಾವಾಗಲಾದ್ರೂ ಫೇರಿಂಗ್ ಓಪನ್ ಮಾಡಿದಾಗ. ಮತ್ತು ತುಂಬ ಜನ ಹೇಳಿರೋ ಹಂಗೆ KTM ಇಂಜಿನ್ ಲೈಫ್ 35 to 40,000 ಕಿಲೋಮೀಟರ್ಸ್ ಅಂತ. ಹೌದು, ನಿಜ. ಅದು ಹೈ ಕಂಪ್ರೆಷನ್ ಇಂಜಿನ್, ಪರ್ಫಾರ್ಮೆನ್ಸ್ ಪಾರ್ಟ್ಸ್ ಇದ್ದಾವೆ ಅಂತಂದರೆ ನಿಮಗಲ್ಲಿ ಬೇಗ ವಿಯರ್ ಆ್ಯಂಡ್ ಟೇರ್ ಆಗೋದು ಮಾಮೂಲಿ. ಏನೂ ಮಾಡೋಂಗಿಲ್ಲ ಗುರು. ಒಂದು ಬೇಕು ಅಂದರೆ ಒಂದು ಬಿಡಬೇಕು. ಈಗ 35 to 40,000 ಕಿಲೋಮೀಟರ್ಸ್ಗೆ ಇಂಜಿನ್ ಲೈಫ್ ಹೋಗುತ್ತೆ ಅಂತ ಹೇಳ್ತಾರೆ. ಹಂಗಂತ ಎಲ್ಲರಿಗೂ ಅಲ್ಲ, ಬಟ್
80% ಓನರ್ಸ್ಗಳು ಕ್ಲೈಮ್ ಮಾಡಿರೋದೇ ಅದು. ಯಾಕೆ ಅಂದರೆ ತಗೊಂಡಿರೋರು ಯಾರೂ ಮೇಲೂ ಕೊಡ್ತಿರಲ್ಲ ಈ ಗಾಡಿಗಳ್ನ. ಏನೂ ಮಾಡೋಂಗಿಲ್ಲ. ಒಂದು ಇಂಜಿನ್ ರೀಬಿಲ್ಡ್ ಇಸ್ ದ ಓನ್ಲಿ ಆಪ್ಷನ್. ಯಾವ ಇಂಜಿನ್ ಯಾವ ಸ್ಟೇಟಲ್ಲಿದೆ ಆ ಸ್ಟೇಟಲ್ಲಿ ಮಾಡಿಸ್ಬೇಕು. ಕಡಿಮೆ ಅಂದರೆ 60,000 to 80,000 ಖರ್ಚು ಗ್ಯಾರಂಟಿ ಅಷ್ಟೇ. ಈಗ ನಿಂಜಾ 300 R3 ನಿಂಜಾ 400 500 ತಗೊಂತೀರ ಅಂದರೆ ಅಲ್ಲೇ 6-7 ಲಕ್ಷ ರೂಪಾಯಿ ಕೊಟ್ಟಿರ್ತೀರ. ಹೆಂಗೆ ಅಂದರೆ ಅದು ಒನ್ ಟೈಮ್ ಇನ್ವೆಸ್ಟ್ಮೆಂಟು, ಇದು ಗ್ರ್ಯಾಜುವಲ್ ಇನ್ವೆಸ್ಟ್ಮೆಂಟ್ ಅಷ್ಟೇ. ಅದು ಖರ್ಚು ಬಂತು ಅಂದರೆ 1.5 ಲಕ್ಷದ ಮೇಲೆ ಖರ್ಚು ಬರುತ್ತೆ ನೀವು ಇಂಜಿನ್ ರೆಡಿ ಮಾಡಿಸ್ತೀರಾ ಅಂದರೆ. ಈ ಗಾಡೀಲಿ ನೀವು ಕೊಡಬೇಕಾದ್ರೆ ಅಮೌಂಟ್ ಕಡಿಮೆ ಕೊಟ್ಟಿರ್ತೀರ, ಆಮೇಲೆ ಖರ್ಚು ಮಾಡ್ತೀರಾ ಅಷ್ಟೇ. ನನ್ನ ಪ್ರೀವಿಯಸ್ ವೀಡಿಯೋದಲ್ಲೂ ಕಮೆಂಟ್ ಸೆಕ್ಷನಲ್ಲೆಲ್ಲ ಹಾಕ್ತಾಯಿದ್ರು ನನ್ನ ಗಾಡಿ 35K ಓಡಿದೆ, ಫಸ್ಟ್ ಗೇರಲ್ಲಿ 35 ಕೂಡ ಕ್ರಾಸ್ ಮಾಡ್ತಿಲ್ಲ ಅಂತ. ಅದೆಲ್ಲ ಸೇಮ್ ರೀಸನ್ಗೆ ಏನೂ ಮಾಡೋಂಗಿಲ್ಲ. ಫೈನಲಿ ಇಷ್ಟೆಲ್ಲ ಪ್ರಾಬ್ಲಮ್ ಇರೋ ಗಾಡಿ ಯಾಕೆ ಇಡಬೇಕು ಅಂತ ಕೇಳಿದರೆ ನನ್ನ ಉತ್ತರ, ನಿಮ್ಗೆ ಯಾಕೆ ಬೇಕದು? ಚಿಕ್ಕ ಮುಚ್ಕೊಂಡು ಹೋಗಲ್ಲ ಒಳ್ಳೆ